ಗೋವಾದಲ್ಲಿ 4 ವರ್ಷದ ಮಗನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯನ್ನು ಪೊಲೀಸರು ತೀವ್ರಗೊಳಿಸಿದ್ದಾರೆ. ತನಿಖೆಯ ಹಂತದಲ್ಲಿ ಹಲವು ಮಾಹಿತಿಗಳು, ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಪತಿ ವೆಂಕಟರಾಮನ್ ಮತ್ತು ಸುಚನಾ ಇವರಿಬ್ಬರ ಮಧ್ಯೆ ಇದ್ದಂಥ ಕೌಟುಂಬಿಕ ಕಲಹವೇ ಇವತ್ತಿನ ಈ ಘಟನೆ ಕಾರಣ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಪತಿಯಿಂದ ವಿಚ್ಛೇದನವನ್ನು ಪಡಿಬೇಕು ಅಂತ ಹೇಳಿ ಸುಚನಾ ಈ ಹಿಂದೆಯೇ ಕೋರ್ಟ್ ಮೆಟ್ಟಿಲೇರಿದ್ರು. ಕೋರ್ಟ್ನಲ್ಲಿ ಈ ಕೇಸ್ ವಿಚಾರಣಾ ಹಂತದಲ್ಲಿತ್ತು. ಡಿವೋರ್ಸ್ ಕೇಸ್. ದೈಹಿಕವಾಗಿ ಹಲ್ಲೆ ಮಾಡಿ ಚಿತ್ರಹಿಂಸೆ ಕೊಡ್ತಾರೆ ನನಗೆ ಅನ್ನೋ ಆರೋಪವನ್ನ ಆಕೆ ಮಾಡಿದ್ಲು. ನನ್ನ ಹಾಗೂ ನನ್ನ ಮಗನ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವ ದೂರನ್ನು ಕೊಟ್ಟಿದ್ಲು. ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ಹಾಗಾಗಿ ನನಗೆ ಡಿವೋರ್ಸ್ ಬೇಕು ಅಂತ ಹೇಳಿ ನ್ಯಾಯಾಲಯದ ಮೆಟ್ಟಿಲ ಏರಿದ್ಲು. ಅದಲ್ಲದೆ ತಿಂಗಳಿಗೆ 2.5 ಲಕ್ಷ ರೂಪಾಯಿ ಹಣವನ್ನ ನನಗೆ ನಿರ್ವಹಣೆಗೆ ಅಂತ ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ನ್ಯಾಯಾಲಯಕ್ಕೆ ಆಕೆ ಸಲ್ಲಿಸಿದ್ಲು. ಕೌಟುಂಬಿಕ ಕಲಹ ಅದಾದ ಮೇಲೆ ಕೋರ್ಟ್ ಪ್ರತಿ ವಾರ ಪತಿಗೆ ಮಗುವಿನ ಮುಖ ನೋಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ತೀರ್ಪೇನು ಕೊಟ್ಟಿತ್ತು, ಆ ಸೂಚನೆ ಏನು ಕೊಟ್ಟಿತ್ತು, ಅದೇ ಈ ಸಾವಿಗೂ ಕೂಡ ಕಾರಣ ಆಗಿದೆ. ತನಿಖೆಯ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪುಟ್ಟರಾಜು, ಈ ಕೇಸು ಹಂತಕಿ ತಾಯಿಯ ಪ್ರಕರಣದಲ್ಲಿ ತನಿಖೆಯಿಂದ ಏನೇನು ವಿಚಾರಗಳು ಬಹಿರಂಗ ಆಗಿದೆ? ಡೆಫಿನೆಟ್ಲಿ ಪ್ರಣೋತ್, ಏನಂದರೆ ಗೋವಾದಲ್ಲಿ ತನ್ನ ಮಗುವನ್ನೇ ಕೊಂದಂತಹ ತಾಯಿಯ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಒಂದು ಮಾಹಿತಿ ಹೊರಬೀಳ್ತಾ ಇರುವಂಥದ್ದು. ನಾವು ಒಂದು ಹಂತದಲ್ಲಿ ಗಮನಿಸ್ತಾ ಹೋಗಿದ್ವಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಗುವನ್ನು ಕೊಂದಿದ್ಲು ಅನ್ನುವಂಥ ಗಂಭೀರವಾದಂಥ ಆರೋಪ ಬಂದಿತ್ತು. ತಾಯಿಯೂ ಸಹ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ಲು. ಆಕೆಯನ್ನು ಏನು ಚಿತ್ರದುರ್ಗ ಪೊಲೀಸರು ಬಂಧಿಸಿದ ನಂತರದಲ್ಲಿ ಗೋವಾ ಪೊಲೀಸರು ಆಕೆಯನ್ನು ಕರ್ಕೊಂಡೋಗಿ ಒಂದಷ್ಟು ವಿಚಾರಣೆಗಳನ್ನು ಮಾಡ್ತಾಯಿದ್ರು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈಕೆಗೂ ಮತ್ತು ಈಕೆ ಪತಿ, ಅಂದರೆ ತಮಿಳುನಾಡು ಮೂಲದ ಪತಿ ಇರುವಂಥದ್ದು ವೆಂಕಟರಾಮನ್ ಅಂತೇಳಿ ಅವರ ಹೆಸರು. ಅವರು ಸುಮಾರು ತಿಂಗಳಿಗೆ, ಅಂದರೆ ಬರೋಬ್ಬರಿ ವಾರ್ಷಿಕವಾಗಿ 1 ಕೋಟಿಗೂ ಹೆಚ್ಚು ಸಂಪಾದನೆಯನ್ನು ಮಾಡ್ತಾರೆ. ಹೀಗಾಗಿ ಅವರಿಂದ ಡಿವೋರ್ಸನ್ನು ಪಡ್ಕೊಳ್ಬೇಕು. ಆ ಡಿವೋರ್ಸನ್ನು ಪಡೆಯುವಂಥ ಸಂದರ್ಭದಲ್ಲಿ ಒಂದಷ್ಟು ಕಾರಣವನ್ನು ಕೊಟ್ಟಿರ್ತಾರೆ. ನನಗೆ ದೈಹಿಕವಾಗಿ ಹಲ್ಲೆಯನ್ನು ಮಾಡ್ತಾರೆ, ಮಾನಸಿಕವಾಗಿ ಒಂದಷ್ಟು ಕಿರುಕುಳವನ್ನು ಮಾಡ್ತಾರೆ ಅನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕಾಂಪೋಸಿಷನ್ಸ್ಗಳನ್ನು ಕೊಡಬೇಕಾಗತ್ತೆ ಡಿವೋರ್ಸನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ. ಈಕೆ ಕೇಳಿದಂಥ ಕಾಂಪೋಸಿಷನ್ನ ಮೊತ್ತ ಏನಪ್ಪ ಅಂತ ಹೇಳಿದ್ರೆ, ಅದು 2.5 ಲಕ್ಷಕ್ಕೆ ನನಗೆ ತಿಂಗಳಿಗೆ 2.5 ಲಕ್ಷ ಕೊಡಬೇಕು ಅನ್ನೋಂಥದ್ದು. ಯಾಕೆಂದರೆ ನನ್ನ ಪತಿ 1 ಕೋಟಿಗೂ ಹೆಚ್ಚು ಸಂಪಾದನೆಯನ್ನು ಮಾಡ್ತಾರೆ ವಾರ್ಷಿಕವಾಗಿ. ಹೀಗಾಗಿ ಪ್ರತಿ ತಿಂಗಳು 2.5 ಕೋಟಿಯನ್ನು ಕೊಟ್ಟಿದ್ದೇ ಆಯಿತು ಅಂದರೆ ನನ್ನ ಮಗುವಿನ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಇದರ ವಾದ ಪ್ರತಿವಾದಗಳು 2021ರಿಂದಲೂ ನಿರಂತರವಾಗಿ ಆಗ್ತಾ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದು ಆದೇಶವನ್ನು ಸಹ ಕೊಟ್ಟಿರುವಂಥದ್ದು. ಇವರ ಪತಿಗೆ ಒಂದು ನೋಡೋದಕ್ಕೆ, ಪ್ರತಿ ಭಾನುವಾರ ಮಗುವಿನ ಮುಖವನ್ನು ನೋಡೋದಕ್ಕೆ, ಮಗುವಿನನ್ನು ಮಾತಾಡಿಸೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತದೆ. ಇದೇ ಎಲ್ಲ ಒಂದು ರೀತಿಯಲ್ಲಿ ತಾಯಿ ಸುಚನಾ ಸೇಠ್ ಏನಿದ್ದಾರೆ, ಇವರ ಮಾನಸಿಕ ಖಿನ್ನತೆಗೆ ಏನಾದರೂ ಕಾರಣ ಆಗೋಯ್ತಾ ಅನ್ನುವಂಥದ್ದು. ಏಕೆಂದರೆ ತನ್ನ ಮಗುವನ್ನು ಗಂಡ, ಅಂದರೆ ಈಗಾಗಲೇ ಡಿವೋರ್ಸ್ಗೆ ನಿರ್ಧಾರವನ್ನು ಮಾಡಿದಂತಹ ಗಂಡ ವೆಂಕಟರಾಮನ್ ಏನಾದರೂ ಬಂದು ನೋಡಿದ್ದೇ ಇತ್ತು ಅಂದರೆ ಮಗು ತನ್ನಿಂದ ಏನಾದರೂ ದೂರ ಆಗ್ಬಿಡುತ್ತಾ, ಅಥವಾ ಮಗುವಿನ ಮೇಲೆ ಪ್ರೀತಿ ಎಲ್ಲಾದರೂ ತಂದೆ ಕಡೆಗೆ ತಿರುಗಿಬಿಡುತ್ತಾ ಅನ್ನುವಂಥ ಮಾನಸಿಕ ಒತ್ತಡದಿಂದಲೂ ಏನೋ ಗೊತ್ತಿಲ್ಲ ಮರ್ಡರನ್ನು ಮಾಡಿರುವಂಥದ್ದು. ಆದರೆ ಹೀಗೆ ಕೇಳಿದ್ದಂತಹ ಹಣ ಏನಪ್ಪ ಅಂದರೆ 2.5 ಲಕ್ಷವನ್ನು ಹಣವನ್ನು ಪ್ರತಿ ತಿಂಗಳಿಗೆ ಕೇಳಿರ್ತಾಳೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಕೋರ್ಟು ಸಹ ಒಂದು ಆದೇಶವನ್ನು ಮಾಡಿರುತ್ತೆ, ಪ್ರತಿ ಭಾನುವಾರ ಹೋಗಿ ನೀವು ಮುಖವನ್ನು ನೋಡ್ಬೋದು ಅನ್ನುವಂಥದ್ದು. ಇದಾದ ನಂತರದಲ್ಲಿ ಇದೀಗ ಅದೇ ನ್ಯಾಯಾಲಯ ಜನವರಿ 29ಕ್ಕೆ ಈ ಕೌಟುಂಬಿಕ ಕಲಹದ ಕೇಸು, ಅಂದರೆ ಡಿವೋರ್ಸ್ ಕೇಸನ್ನು ಮುಂದೂಡಿಕೆಯನ್ನು ಮಾಡಿರುತ್ತೆ. ಆ ಮುಂದಿನ ದಿನಗಳಲ್ಲಿ ಅದು ಏನಾಗ್ತಿತ್ತೋ ಏನೋ. ಸದ್ಯಕ್ಕಂತೂ ಮಗುವಿನ ವಿಚಾರದಲ್ಲಿ, ಅಂದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ಲ, ಅದೇ ರೀತಿಯಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಇಲ್ಲಿ ಕೂಸು ಬಲಿಯಾಗ್ಬಿಟ್ಟಿದೆ. ಹೀಗಾಗಿ ಬಲಿಯಾಗಿರುವಂಥ ಕೂಸನ್ನು ಮತ್ತೆ ತರೋದಕ್ಕೆ ಸಾಧ್ಯ ಇಲ್ಲ. ಇವರಿಬ್ಬರ ಜಗಳದಿಂದಾಗಿ ಆ ಅಮಾಯಕ ಮಗು ಬಲಿಯಾಗಿರುವಂಥದ್ದನ್ನು ಮತ್ತೊಮ್ಮೆ ಇಲ್ಲಿ ಮನದಟ್ಟನ್ನು ಮಾಡ್ಕೊಡ್ಬೇಕಾಗತ್ತೆ ಪ್ರಣೋತ್.